ಅವರು ದಕ್ಷಿಣ ಭಾರತದ ಸುಮಾರು ನಿಮ್ಮ ಸಂಬಂಧಿಕರು ಯಾರೋ ಎಲ್ಲೇ ಹೋದಂಥವ್ರು ಕ್ಯಾನ್ಸರ್ 4ನೇ ಹಂತಕ್ಕೆ ಹೋಗ್ಯದಂತಂದ್ರೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ರಿ ಅಂತ ತಿಳ್ಕೊಂಡು ಹೇಳ್ತಿರ್ತಾರೆ. ಹೌದಾ? ಬೆಂಗಳೂರಿಗೆ ಕರ್ಕೊಂಡು ಹೋಗ್ರಿ, ನೀವು ಬೆಂಗಳೂರಿಗೆ ಕರ್ಕೊಂಡು ಹೋಗ್ರಿ ಅಂತ ತಿಳ್ಕೊಂಡು ಅಂದಾಗ ಅಲ್ಲಿ ಯಾವ ಡಾಕ್ಟರ್ ಹತ್ರ ಭೇಟಿ ಆಗ್ಬೇಕು, ನಾವು ಸಂಪರ್ಕ ಮಾಡ್ಕೋಬೇಕು, ಇದಕ್ಕೆ ತಕ್ಕ ಮಟ್ಟಿಗೆ ಔಷಧೋಪಚಾರ ಸಿಗ್ತದೆ ಅಂತ ತಿಳ್ಕೊಂಡು ಕೇಳಿದ್ರೆ ದಕ್ಷಿಣ ಭಾರತದಲ್ಲಿ ಅಂದ್ರೆ ಏಷ್ಯಾ ಖಂಡದಲ್ಲೇ ಒಂದು ನಂಬರ್ ಇದ್ದಂಥ ಡಾಕ್ಟರ್, ಆ ಡಾಕ್ಟರ್ ಯಾರಂದ್ರೆ ಆಗಲೇ ದರ್ಶನ ತೊಗೊಂಡು ಹೋದ್ರೆ ನೀವೆಲ್ಲರ ಎದುರ ಆ ಪುಣ್ಯಾತ್ಮ ಶೇಖರ್ಗೌಡ ಪಾಟೀಲ್ರ ಅಂತ ತಿಳ್ಕೊಂಡು ಭಾಳ ಸರಳ ಡಾಕ್ಟರ್. ಇಲ್ಲಿ ನಮ್ಮ ಅಂಬರೀಷ್ ಕುಂತಾನೆ ಇಲ್ಲಿ ಸೇಡಮ್ದು, ಅವನಿಗೆ 4-6 ಎಷ್ಟೋ ವರ್ಷದಿಂದ ಕ್ಯಾನ್ಸರ್ ಆಯಿತು. ಒಂದು 2-3 ವರ್ಷ ಆಗಿರ್ಬೇಕು ಅಷ್ಟೇ ಕ್ಯಾನ್ಸರ್ ಆಗಿತ್ತು. ಅವನು ನಮ್ಮ ಶ್ರೀಕಾಂತ್ ಇಬ್ರು ಬರ್ತಿರ್ತಾರ. ಅವರು ಶ್ರೀಕಾಂತನ ತಾಯಿ ಅದೆಷ್ಟು ವಿಚಿತ್ರ ನೋಡ, ಅವ್ರು ನಡ್ಕೊಂತಿರ್ತಾರ. ಅಂದ್ರ ದೇವ್ರಿಗೆ ನಾವು ಹೋಗೋರಿಗೆ ಬರೋರಿಗೆ ಎಷ್ಟು ನಿರಂತರವಾದ ಸಂಬಂಧ ಇರ್ತದ, ಸೈಪ್ ಇರ್ತದ. ಆ ಶ್ರೀಕಾಂತನ ತಾಯಿ ರೈಲ್ವೆ ಪಟ್ರಾಗ ಬಿದ್ದು ಸತ್ತಳು. ರಾತ್ರಿ 3:30 ಹಂಗಾಗಿತ್ತಾನ, ಅಷ್ಟೇ 3:30 ಆಗಿತ್ತಾನ. ನಾನು 3 ಗಂಟೆಗೆ ಸೊಪ್ಪನಾಯ್ತು, ಮಲ್ಕೊಂಡಿದ್ದೆ ನಾನು. ಸೊಪ್ಪಂದಾಗ ಇವ್ರ ಅಮ್ಮ ಹೀಗೆ ಹೊಂಟಿದ್ಲಿತ್ತ ಸೀರೆ ಉಟ್ಕೊಂಡು. ಅವರ ಇವ್ರ ಮುತ್ತೆ, ಸಣ್ಣ ಮುತ್ತೆನೇ ನಾಬೇಕು, ನಮ್ಮ ಸೇಡಮ್ ವಿಶ್ವನಾಥ್. ಅದೇ ರಾತ್ರಿ ಹೆಂಗೆ ಮಾಡಲಿ, ಈಶಪ್ಪ ಮನೆಗೆ ಯಾರೋ ಹೆಣ್ಮಗಳು ಹೋಗಿ ರೈಲ್ವೆ ಪಟ್ರೆ ಬುಳ್ಳಕ್ಕೆ ಹೊಂಟಾಳ. ನನಗೆ ಗೊತ್ತಾಯ್ತಾನೆ ಹೆಂಗೆ ಮಾಡಲಿ ಅಂತ ತಿಳ್ಕೊಂಡು ಫೋನ್ ಹಚ್ಚಿದೆ. ಈಶೆ ನಿನ್ನ ಮಕ್ಕಳು ಇಲ್ಲಾರ ಅಂತ ಕೇಳಿದೆ. ಮತ್ತೆ ಇಲ್ಲ ಮನ್ಯಾಗ ಯಾರಪ್ಪ, ಇಲ್ಲ ಯಾರೋ ಒಬ್ಬರು ನಿಮ್ಮ ಮನ್ಯಾಗ ಮಗಳಂತ ರೈಲ್ವೆ ಪಟ್ರೆ ಬುಳ್ಳಕ್ಕೆ ಹೊಂಟಾಳಂತ. ನನಗೆ ಸ್ವಲ್ಪ ಅನಿಸ್ತು. ಈಶಪ್ಪ ಅಂದಪ್ಪ ಯಾರೂ ಇಲ್ಲ ಇಲ್ಲಿ. ಅರೆ ನನಗೆ ಏನಾರು ಆಗಿರ್ಬೇಕಂದು ಮಲ್ಕೊಂಡೆ. ಒಂದು 40 ತಾಸು ಸ್ವಲ್ಪ ಹೆಚ್ಚ ಕಡಿಮೆ ಆಗಿತ್ತು. ಅವಾಗ ಈಶ ಫೋನ್ ಮಾಡಿದ, ಯಪ್ಪ ಅಂತ ತಿಳ್ಕೊಂಡು ಹೇಳಕತ್ತ. ಯಾಕೋ ಈಶ ಅಂದ್ರೆ ನಮ್ಮ ಅಣ್ಣನ ಮಗಳು ರೈಲ್ವೆ ಪಟ್ರೆ ಬಿದ್ದಳಪ್ಪ ಅಂತ ಹೇಳಿದವ. ಈಶ ಎಂಥದ್ದು ತಲೆ ಟೈಮ. ಅವಾಗ ನಾ ಹೇಳಿದ್ದೆ ಅಂತಂದ್ರೆ ನೀ ಎಲ್ಲರಿಗೆ ಮಾತಾಡ್ಸಿದ್ದೆ ಅಂತಂದ್ರೆ ಪಾಪ ಇದು ಇವಳಿಗೆ ಗೊತ್ತದ, ಅದು ಇವ್ರ ತಾಯಿನೇ ಅವ. ಅಂದ್ರೆ ದೇವರೊಂದಿಗೆ ನಾವು ನಿರಂತರವಾದಂಥ ಭಾವನಾತ್ಮಕವಾದಂಥ ಸಂಬಂಧ ಇಟ್ಕೊಂಡೇವು ಅಂತಂದ್ರೆ ದೇವ್ರ ಮೊದಲು ಎಲ್ಲೇನಲ್ಲಿ ಎಚ್ಚರ ಕೊಡ್ತಾನಂತ. ಈಗ ಇಂಥಲ್ಲಿ ಹಿಂಗೆ ಆಗ್ಲಕ್ಕತ್ತದ ಅಂತೇಳಿ ನಾ ಅಂದೆ, ಈಶಪ್ಪ ನನಗೆ ಏನಾರ ಆಗ್ಬೇಕು ಬಿಡ್ಲಿ ಅಂತ ತಿಳ್ಕೊಂಡು ಮಕ್ಕಂಡೆ. ನಿದ್ದೆ ಹತ್ತಲಿಲ್ಲ. ಒಂದು 40 ನಿಮಿಷಕ್ಕೆ ಮತ್ತೆ ಫೋನ್ ಮಾಡಿದೆ. ಫೋನ್ ಮಾಡಿ ಅಳಕತ್ತ, ಯಾಕಲೆ ಅಂತಂದೆ. ಇಲ್ಲ ನಮ್ಮ ಅಣ್ಣನ ಮಗಳಪ್ಪ ಹಿಂದೆ ಹೋಗಿ ರೈಲ್ವೆ ಪಟ್ರಿಗೆ ಬಿದ್ದಾಳ ಅಂತಂದೆ. ಏನು ಲೇಷ ಅವಾಗೇ ಹೇಳಿದ್ದೆ ಅಂದ್ರೆ ಪಾಪ ಫೋನ್ ಮಾಡಿ ಏನಾರ ಮಾಡಿ ಉಳಿತಿತ್ತಲ್ಲೇ. ದೇವ್ರ ಹೆಸರು ಕೊಟ್ಟನಲ್ಲೇ ಈಶ ನೀ ಮರ್ತಲ್ಲ. ಹೌದಪ್ಪ ಮರ್ತದಕ್ಕೆ ಮಗಳು ಕಳ್ಕೊಂಡೆ ಅಂತ ಹೇಳಿದ ಪುಣ್ಯಾತ್ಮ. ಇವೆಲ್ಲ ವಿಚಾರಗಳ ಮಧ್ಯದಲ್ಲಿ ಭಾವನಾತ್ಮಕವಾದಂಥ ನಿರಂತರ ಸಂಬಂಧ ನಾವು ಇಟ್ಕೊಂಡೇವಂತಂದ್ರೆ ಸದ್ಗುರುನಾಥ್ ಎಲ್ಲಿರ್ತಾನಂತ ಕೇಳಿದಾಗ ನಾವು ಯಾರಿಗೆ ಭಕ್ತಿಯಿಂದ, ಯಾರಿಗೆ ಶ್ರದ್ಧೆಯಿಂದ, ಯಾರ ಮ್ಯಾಗ ವಿಶ್ವಾಸ ಇಟ್ಟು ನಂಬ್ಕೊಂತಿರ್ತೀವಿ ಆ ಸದ್ಗುರುನಾಥ ನಮ್ಗೆ ಒಂದಾನೊಂದು ಕ್ಷಣದಿಂದ ನಮಗೆ ಪಾರು ಮಾಡತಕ್ಕಂಥವು ಆಗ್ತಾನ. ಅಂಥ ವಿಚಾರದಲ್ಲಿ ಆ ಶೇಖರಗೌಡ ಪಾಟೀಲ್ ಹತ್ರ ನಮ್ಮ ಅಂಬರೀಷ್ ಹೋಗಿ, ಅದಕ್ಕೆ ಕ್ಯಾನ್ಸರ್ ಆಯ್ತು ಪಾಪ. ಅವ್ರ ತಾಯಿ ತೀರ್ಕೊಂಡಿದ್ದಳು. ಇಲ್ಲಿ ಬಂದ 1-2 ವರ್ಷ ಆಯ್ತಪ್ಪ, ಹೋಗು ಡಾಕ್ಟರ್ ಹತ್ರ ಹೋಗಿ ಹೇಳು, ಈಗ ಹಿಂಗೆ ಅಪ್ಪರು ಕಳಿಸ್ಯಾರ ಅಂತ ತಿಳ್ಕೊಂಡು ನೀನು ನಾನು ಫೋನ್ ಮಾಡ್ತೀನಿ. ರೊಕ್ಕ ಅಷ್ಟಾತಿಷ್ಟ ಅನ್ಬೇಡ, ಡಾಕ್ಟರ್ ತೋರ್ಸಮ್ ಮತ್ತೆ ಆರಾಮಾಯ್ತಂದ್ರೆ ನೋಡಮ್ ಗುರುನಾಥನ ಕೃಪಾ, ದೊಡ್ಡವ ನಮ್ಮ ಅಪ್ಪ ನೋಡಮ್ಮ ಅಂತ ತಿಳ್ಕೊಂಡಂದು. ಹೋದ ಬಂದ ಒಂದು ದಿವಸ ಡಾಕ್ಟ್ರಿಗೆ ಕೇಳಿದೆ ನಾನು, ಸರ್ ನಮ್ಮ ಅಂಬರೀಷಿಗೆ ಹಂಗದ್ರಿ. ಅಪ್ಪ ನನ್ನ ಕೆಲಸ ನಾ ಮಾಡೀನಿ, ಮುಂದಿನ ಕೆಲಸ ಮುತ್ತೆಂದ ಅದ್ ನೋಡು ಅಂದವ. ಮುಂದಿನ ಕೆಲಸ ಮುತ್ತೆಂದ ಅದ. ಆಯ್ತಪ್ಪ ಅಂತ ತಿಳ್ಕೊಂಡಂತೆ. ಬಂದ, ಲೇ ಅಂಬರೀಷ ಹೆಂಗೆ ತಿರ್ಗಾಡಬೇಡ, ದುನಿಗೆ ತಿರ್ಗಾಡ, ಪ್ರದಕ್ಷಿಣೆ ಹಾಕು, ಆಧಾರ ಹಚ್ಕೊಂಡು ಅಲ್ಲೇ ಮಲ್ಕಲೆ ಅಂತಂದೆ ನಾನು. ಅವ್ರ ತಾಯಿ ಸ್ವಲ್ಪ ದಿನ ಆಗಿ ಸತ್ತು. ಆಯ್ತಪ್ಪ ಅಂತ ತಿಳ್ಕೊಂಡು ಮಲ್ಕೊಂಡು ರಾತ್ರಿಗೆ ಹಿಂಗೆ ತಿರ್ಗಾಡ್ಕೊಂತಿದ್ದಾಗ ವಿಶ್ವರಾತ್ರಿ ಬಂದು ಅಂದ್ರಂತ, ಲೇ ಯಾಕೆ ಬಿದ್ದಿಲ್ಲೇ? ಯಪ್ಪ ನಮ್ಮ ಅಪ್ಪ ಇಲ್ಲಪ್ಪ, ಅಮ್ಮ ಇಲ್ಲಪ್ಪ, ನನಗೆ ಇಷ್ಟು ತ್ರಾಸಾಗ್ಯದ. ಅಪ್ಪನ ಮುಂದೆ ಹೇಳಿನಿ, ಅವನೇ ಅಲ್ಲಿ ತೋರಿಸು ಇಲ್ಲಿ ತೋರಿಸು ಅಂತ ತಿಳ್ಕೊಂಡು ತೋರ್ಸಕತ್ತನ. ಅವ್ರು ನಿನ್ನ ದಾರಿ ತೋರ್ಸ್ಯಾರಪ್ಪ, ನಾನು ಅಲ್ಲಿ ತೋರ್ಸಕ್ಕೆ ಹೋಗಿದ್ದೆ. ಅವ್ರು ನನಗೆ ನಿನ್ನ ದಾರಿ ತೋರ್ಸ್ಯಾರ, ನಿನ್ನ ಬಲ್ಲಿ ಬಂದೀನಿ ಅಂತ ತಿಳ್ಕೊಂಡಂದಾಗ ಅವರು ಅಪ್ಪನ ವಿಶ್ವರಾತ್ರಿ, ಲೇ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನಲ್ಲದೆ ಮತ್ಯಾರಿಲ್ಲ, ಹಾಲಲ್ಲಾದರೂ ಹದ್ದು ನೀರಲ್ಲಾದರೂ ಇದ್ದು ಇದು ನಿಮ್ಮ ಪ್ರಮಾಣ ಅಂತ ತಿಳ್ಕೊಂಡು ಏನು ಬಂದು ಸಮರ್ಪಣಾ ಭಾವದಿಂದ ಮಲ್ಕೊಂಡಲ್ಲಿ ಅಜಂತ ಕ್ಯಾನ್ಸರ್ ಇರ್ತಲ್ಲಿ ಆಧಾರ ಹಚ್ಕೊಂಡು ಹೋಗ್ಬಿಡು. ಆ ಡಾಕ್ಟ್ರಿಗೆ ಹೇಳ್ತೀನಿ ನಾಳೆಗೆ ಬರೋಬ್ಬರಿ ಆಗ್ಯದ ಅಂತ ಹೇಳ್ತಾನ ಅಂದ್ರೆ ಖುಷಿ ಬರತ್ತೆ.
ಅಂದ್ರೆ ಇದು ಕಥೆ ಅಲ್ಲ, ಯಾವುದೇ ಪುರಾಣದಲ್ಲಿ ಬಂದಂಥದ್ದಲ್ಲ. ಇದು ನಾವು ಹ್ಯಾಂಗ್ ನಡ್ಕಂತೀವಿ ಎಲ್ಲಾ ಕ್ಷೇತ್ರಗಳಿಗೆ ಮತ್ತು ಅಭ್ಯ ತುಮಕೂರು ವಿಶ್ವರಾತ್ರಿ ಕ್ಷೇತ್ರಕ್ಕೆ ಏನ್ ಅಂತರ ಅದ, ಯಾಕೆ ವ್ಯತ್ಯಾಸ ಅದ ಅಂತ ತಿಳ್ಕೊಂಡಂದ್ರೆ ಇಲ್ಲಿ ವಕೀಲರು ಯಾರು ಇಲ್ಲ, ಅವ್ರಿಗೆ ಕೇಳ್ಕೋಬೇಕು, ಅವ್ರಿಗೆ ಹೇಳ್ಬೇಕು, ಇವ್ರಿಗೆ ಹೇಳ್ಬೇಕಂತಿಲ್ಲ. ನಿನ್ನ ಪಾದವೇ ಸಾಕ್ಷಿ, ಎನ್ನ ಮನವೇ ಸಾಕ್ಷಿ ಅಂತ ತಿಳ್ಕೊಂಡು ಅಪ್ಪ ಅಂತ ತಿಳ್ಕೊಂಡು ಯಾರಂತಾರ, ಒಂದು ನೀವು ಎಲ್ಲೇ ಮಲ್ಕೊಂಡ್ರು ಕೂಡ ಒಂದು ಇದೇ ನಿನಗೆ ಒಳ್ಳೇದಾಗ್ತದೆ, ನೀ ಹಿಂಗಾಗ್ತಂತ ತಿಳ್ಕೊಂಡು ತೋರಿಸುವಂತ ಏಕೈಕ ಈ ಕಲಿಯುಗದ ಸದ್ಗುರುನಾಥ ಯಾರಾದ್ರೂ ಇದ್ರ ಅದು ನಮ್ಮ ಅಪ್ಪ ವಿಶ್ವರಾಧ್ಯ ಅಪ್ಪ ಅಂತ ತಿಳ್ಕೊಂಡು ಹೇಳುವಂತ. ಇಂತಹ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಹ್ಯಾಂಗಿರ್ಬೇಕಂತ ಕೇಳಿದಾಗ ಭಾವನಾತ್ಮಕವಾಗಿ ನಾನು ಅಲ್ಲಿ ಬಂದೆ, ಇಲ್ಲಿ ಬಂದೆ, ಇಲ್ಲಿ ಬರಲಿಲ್ಲ, ಅಲ್ಲಿ ಬರಲಿಲ್ಲ ಅನ್ನೋತಕ್ಕಂಥದ್ದಲ್ಲ. ಅಮಾವಾಸ್ಯೆಗೆ ಬಂದು ಸದ್ಭಾವನೆಯಿಂದ ಸದ್ಗುರುನಾಥ ತಿಂಗಳೊಪ್ಪತ್ತಿನಲ್ಲಿ 29 ದಿವಸ ನನ್ನ ಸಂಸಾರದಲ್ಲಿ ಯಾಗೋ ಕಳೆದೆ ನಾನು. ಹೌದಾ? ಸಂಸಾರದಲ್ಲಿ ಮಾಡಿದಂಥ ಯಾವುದೇ ಕರ್ಮ ಪಾಪ ಕರ್ಮಾದಿಗಳಿರಲಿ, ಅನ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ. ಯಾವುದೇ ಕ್ಷೇತ್ರ, ಸಂಸಾರ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ, ಮತ್ತೊಂದಾಲಿ ಮಗದೊಂದಾಲಿ ನಾವು ಆಡಿರ್ಬೇಕು, ಅಲ್ಲಾಡಿರ್ಬೇಕು, ಒಂದು ಹಾಂಗ ಏನೋ ಆಗಿರ್ಬೇಕು, ಅವೆಲ್ಲ ಸಂಬಂಧಗಳಿಲ್ಲ. ಗುರುನಾಥ ಅನ್ಯ ಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ. ನಿನ್ನ ಕ್ಷೇತ್ರಕ್ಕೆ ನಾನು ಬಂದೀನಿ ಅಂತಂದ ಬಳಿಕ 29 ದಿನಗಳ ಬದುಕಿನಲ್ಲಿ ಏನಾದಂತ ಆಗು ಹೋಗುಗಳಾದ್ರೆ ನಿನ್ನ ಪಾದದಲ್ಲಿ ಅವೆಲ್ಲವೂ ಕೂಡ ದೂರಾಗಿ ನನಗೆ ಸನ್ಮಂಗಲ ಉಂಟು ಮಾಡು ಗುರುನಾಥ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿದಾಗ ಸದ್ಗುರುನಾಥ ನಮ್ಮೆಲ್ಲರನ್ನು ಕೂಡ ಕಾಪಾಡತಕ್ಕಂಥವನಾಗ್ತಾನ. ಅಂತಹ ವಿಚಾರದಲ್ಲಿ ನಮ್ಗೆ ಏನು ಕಷ್ಟ ಕಾರ್ಪಣ್ಯಗಳು ಬಂದು ಹೊತ್ತುಕೊಂಡ್ರು ಕೂಡ ಇಳಿಸಿರ್ತಕ್ಕಂಥ ಸದ್ಗುರುನಾಥ ವಿಶ್ವರಾಧ್ಯರದಾರ. ಒಮ್ಮೆ ಶ್ರೀಕೃಷ್ಣ ಪರಮಾತ್ಮ ತಿರುಗಾಡ್ಕೊಂತ ಹೊಂಟಿದ್ದ ಬಾಲ್ಯದ ನಿಂತ ಸಂದರ್ಭದಲ್ಲಿ ಆಟ ಆಡ್ತಿದ್ದ, ಚಿಣಿದಾಂಡ ಆಡ್ತಿದ್ದ, ಓಡಾಡ್ತಿದ್ದ, ಗೋಪಿಕಾ ಸ್ತ್ರೀಯರನ್ನ ಕಾಡ್ತಿದ್ನ ಅಂತ ತಿಳ್ಕೊಂಡು ಹೇಳ್ತಾರೆ. ಬೆಣ್ಣೆ ಕಳ್ಳ ಕೃಷ್ಣ ಅಂತ ತಿಳ್ಕೊಂಡು ಹೇಳ್ತಾರೆ. ಅವೆಲ್ಲ ವಿಚಾರದಲ್ಲಿ ತನ್ನ ಬಾಲಲೀಲೆಯಲ್ಲಿದ್ದಂಥ ಸಂದರ್ಭದಲ್ಲಿ ಕೃಷ್ಣ ಮುಡಾಡ್ಕೊಂತ ಅಂಗಳದಲ್ಲಿ ತಿರುಗಾಡ್ಕೊಂತಿರುವಂತ ಸಂದರ್ಭದಲ್ಲಿ ಒಬ್ಬ ಹೆಣ್ಮಗಳು ಒಂದು ಕೊಡ ತುಂಬಿ ನಿಂತಿರ್ತಾಳ. ಇನ್ನೇನು ಎತ್ತೋಗ್ಬೇಕಂದ್ರೆ ಕೊಡ ಭಾಳ ಭಾರ ಆಗಿರ್ತದ, ಭಾಳ ವಜ್ಜಾಗಿರ್ತದ. ಅವಾಗ ಹೆಣ್ಮಗಳಂತ, ಏ ಕೃಷ್ಣ ಬಾರಪ್ಪ, ನನ್ನ ಕೊಡ ಭಾಳ ವಜ್ಜಾಗ್ಯದ, ನಾನು ಒಬ್ಬಳೆ ಎತ್ಕೊಳಕ್ ಆಗಂಗಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಎತ್ತ ಬಾರಪ್ಪ, ಹೊರಸ್ಬಾರ ಅಂತ ತಲೆಮ್ಯಾಗ ಅಂತಂತ. ಆ ಕೃಷ್ಣ ನೋಡಿದ್ರು ನೋಡ್ಲಾರ್ದಂಗ ಸುತ್ತಮುತ್ತ ಅಲ್ಲೇ ತಿರುಗಿ ಆಕಿ ಹೋಗ್ಬಿಡ್ತಾನ. ಹೆಣ್ಮಗಳು ಅಲ್ಲೋ ದೇವತಾ ಸ್ವರೂಪ ಕೃಷ್ಣ ಅಂತ ತಿಳ್ಕೊಂಡು ಹೇಳ್ತಾರ. ನೀನ್ ಅದನ್ನ ಮಾಡ್ತಿ, ಇದನ್ನ ಮಾಡ್ತಿ, ಲೀಲಾ ಮಾಡ್ತಿ, ಏನೇನೋ ಮಾಡ್ತಪ್ಪ ಅಂತ ತಿಳ್ಕೊಂಡು ಹೇಳ್ತಾರ. ಅಂತಹ ಲೀಲೆಯಲ್ಲಿ ನಾನು ಏನ್ ಕರೆದ್ನಪ್ಪ, ನಿನಗೇನು ಪವಾಡ ಮಾಡಂದೆ, ಮತ್ತೊಂದು ಮಾಡಂದೆ, ನಾನು ತುಂಬಿದಂತ ಭಾರವಾದಂತ ಬಿಂದಿಗೆ ಸ್ವಲ್ಪ ಎತ್ತ ತಲೆ ಮ್ಯಾಗ ಇಡಂದೆ, ನೀ ಹಂಗೆ ಹೊಂಟೆಲ್ಲಪ್ಪ ಅಂತಂದಂತ ಕೃಷ್ಣ ಈ ಕಡೆ ನೋಡ್ಲೇ ಇಲ್ಲ ಅವ. ಅದೆಂತ ಕೃಷ್ಣನೋ ನೀನು ಅನ್ಕೊಂತ ಹಂಗೆ ತಾನು ಯಾವುದೋ ಕಷ್ಟದಿಂದ ಹೊತ್ಕೊಂಡು ಹಿಂಗ್ ನಡ್ಕೊಂತ ಮನೆಗೆ ಬಂದು ಮುಟ್ಟಿದಳು. ಮನೆಗೆ ಬಂದಳು. ಮನೆಗೆ ಬರೋಟ್ಟಿಗೆ ಅಲ್ಲಿ ಏನಾಗಿತ್ತಂದ್ರೆ ಕೃಷ್ಣ ಅಲ್ಲಿ ಬಂದು ನಿಂತು ಬಿಟ್ಟಿದ್ದವ. ಯಾಕೆ ಅಂದಳು, ಅಲ್ಲಿ ಹೊರಸಲಾರ್ದ ಇಲ್ಲಿ ಯಾಕೆ ಬಂದಿ ಅಂತ ತಿಳ್ಕೊಂಡಂತ ಕೃಷ್ಣ ನಕ್ಕೊಂತಂದ. ಬಂದ ಕೊಡ ತಗೊಂಡು ಹಿಂಗೆ ಇಳಿಸಕ್ಕೋತ ಒಂದು ಮಾತು ಹೇಳಿದೆ. ಏನಂದ್ರೆ, ಕೃಷ್ಣ ಅಂದ್ರೆ ದೇವತಾ ಮನುಷ್ಯ ಅಂತ ನೀವೆಲ್ಲರೂ ಅಂತಿರೋದು. ನಿಮ್ಮಲ್ಲಿ ನಿಮ್ಮಲ್ಲಿ ಒಬ್ಬವನಾಗಿ ಕಷ್ಟದಲ್ಲಿ, ಸುಖದಲ್ಲಿ, ಸಂತೋಷದಲ್ಲಿ ಪ್ರತಿಯೊಂದರಲ್ಲಿಯೂ ಕೂಡ ನಾನು ಭಾಗಿಯಾಗಿ ಆನಂದದಿಂದ ಇರ್ತೀನಿ. ನಾನು ಅಲ್ಲಿ ಹೊರಿಸಿದ್ನಿ ಅಂತಂದ್ರೆ ನನಗೇನು ಅನಿಸ್ತಿತ್ತಂದ್ರೆ, ಕೃಷ್ಣ ಭಾರ ಇಳಿಸವ, ಆದ್ರೆ ಹೊರಿಸ್ಯಾನ ಅಂತ ತಿಳ್ಕೊಂಡು ಅನಿಸ್ತಿತ್ತು. ದೇವರಾದಂಥವ್ರು ಭಾರ ಹೊರಸಂಗಿಲ್ಲ, ಇಲ್ಲಿ ಮನೆಗೆ ಹ್ಯಾಂಗೂ ತರ್ತೀನಿ, ಇಲ್ಲಿ ಬಂದಾಗ ನಾ ಇಳಿಸ್ಬೇಕಂತ ತಿಳ್ಕೊಂಡು ನೀನು ವಜ್ಜ ಇಳಿಸಕ್ಕೆ ಇಲ್ಲಿ ನಿಲ್ತೀನಿ ಅಂತ ಹೇಳ್ತೀನಿ. ಹಾಗೆ ಸದ್ಗುರುನಾಥನ ಸಾನ್ನಿಧ್ಯ ಅಂತ ತಿಳ್ಕೊಂಡಂದಾಗ ನಮ್ಮ ಕಷ್ಟ ಕಾರ್ಪಣ್ಯಗಳು ಕೂಡ ಎಲ್ಲವೂ ದೂರ ಮಾಡಿ, ಏನೇ ಕಷ್ಟ ಆದರೂ ಕೂಡ ಗುರುನಾಥ ತಿಂಗಳೊಪ್ಪತ್ತಿನಲ್ಲಿ ಮಾಡಿದಂತ ಕಷ್ಟ, ತಿಂಗಳ ಪರ್ಯಂತರ ಮಾಡಿದಂತ ಕಷ್ಟ ಕಾರ್ಪಣ್ಯದ ಗಂಟನ್ನ ಒಪ್ಪತ್ತು ನಿನ್ನ ಮಠಕ್ಕೆ ಬಂದಿವಪ್ಪ ಗುರುನಾಥ, ಎಲ್ಲಾ ಕಷ್ಟದ ಗಂಟೆ ಇಳಿಸು ಗುರುನಾಥ ಅಂತ ತಿಳ್ಕೊಂಡು ವಿಶ್ವರಾಧ್ಯರ ಹತ್ರ ಕೈ ಮುಗಿದಾಗ, ಆಯ್ತಪ್ಪ ನಾ ಎಲ್ಲರೂ ವಜ್ಜ ಇಳಿಸಕ್ಕೆ ಕೂತೇನೆ ಅಂತ ತಿಳ್ಕೊಂಡು ಗುರುನಾಥ ಕೈ ಹಿಡಿದು ನಮಗೆ ಶಾಂತಿ ಸಮಾಧಾನ ಸದ್ಗತಿಯನ್ನು ಕೊಡುವಂತವನಾಗ್ತಾರ. ಈ ಒಂದು ದಿಶೆಯಲ್ಲಿ, ಯಾಕಂತಂದ್ರೆ ಮೊದಲು ಯಾವುದೋ ಒಂದು ವಚನ ತಗೊಂಡೆ ಅದು ಬೆಳ್ಕೊಂತ ಹೋದ್ರೆ ಬಹಳಷ್ಟು ಆಗ್ತದ, ಬೇಡ
ಇಂಥ ಒಂದು ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಶಾಸ್ತ್ರಿಗಳವ್ರನ್ನು ಮಾತಾಡ್ಯಾರ, ಶಿವಶೇಖರ ಸ್ವಾಮಿಗಳವ್ರನ್ನು ಮಾತಾಡ್ಯಾರ. ವಿಶ್ವರಾತ್ರಿ ಜಾತ್ರೆ ಬರೋತಕ್ಕಂಥ ಫೆಬ್ರವರಿ ಅಂದ್ರೆ ಶಿವರಾತ್ರಿ ಅಮಾವಾಸ್ಯಾದ 5ನೇ ದಿನಕ್ಕೆ ಆ ಜಾತ್ರಾ ಮಹೋತ್ಸವ ಇರುವಂಥದ್ದು ಆಗ್ತದೆ. ಅಂದ್ರೆ ಫೆಬ್ರವರಿ 22ನೇ ತಾರೀಕು, ಫೆಬ್ರವರಿ 22ನೇ ತಾರೀಕು ದಿನ ವಿಶ್ವರಾತ್ರಿ ಜಾತ್ರಾ ಮಹೋತ್ಸವ ಇರ್ತದ. 23 ನಂತರ 24ನೇ ತಾರೀಕು ದಿನ ಗುರು ಶಿಷ್ಯರ ಸಮಾಗಮ ಅಂತ ತಿಳ್ಕೊಂಡು ನೀವು ಮತ್ತು ದೀಕ್ಷತ್ ಕೊಟ್ಟಂತ ನಿಮ್ಮ ಗುರುಗಳು ಅಂದ್ರೆ ಗುರುಗಳು ಶಿಷ್ಯರು ಕುಂತ್ಕೊಂಡು ನಿಮ್ಮ ತಂದೆ ನೀವು ಕುಂತ್ಕೊಂಡು ಒಬ್ರಿಗೊಬ್ರು ಸಮಾಲೋಚನೆ ಮಾಡ್ಕೊಂಡು ಅದೇನಂತಾರಲ್ಲ, ಬೀಗರ ಊಟ ಬೇರೆಪ್ಪ ಮನೆಯವ್ರ ಊಟ ಬೇರೆ ಅಂತ ತಿಳ್ಕೊಂಡು ಅಂತಿರ್ತಾರಲ್ಲ, ಹಂಗ ನಾವೆಲ್ಲ ಮಂದಿ ಬಂದವರು ಜಾತ್ರೆ ಮುಗಿಸ್ಕೊಂಡು ಆದವರು ದೀಕ್ಷಾದ ಮಂದಿ ಕುಂತು ಒಬ್ಬರಿಗೊಬ್ಬರು ನಮ್ಮ ಅನುಭವಗಳನ್ನು ಹಂಚಿಕೊಂಡು ಹೋಗತಕ್ಕಂಥ ಕಾರ್ಯಕ್ರಮ ಅದು ಗುರು ಶಿಷ್ಯರ ಸಮಾಗಮ ಅಂತ ತಿಳ್ಕೊಂಡು ನಡೆಯುವಂಥದ್ದಾಗ್ತದ. ಅನೇಕ ವಿದ್ವಜ್ಜನರು ಬಂದಿರ್ತಾರ, ಪಂಡಿತೋತ್ತಮರು ಬಂದಿರ್ತಾರ. ಅವರೆಲ್ಲರೂ ಕೂಡ ಈ ದೀಕ್ಷಾ ಸಂಸ್ಕಾರದ ಪದ್ಧತಿ ಏನು, ಆ ದೀಕ್ಷಾ ಸಂಸ್ಕಾರ ಆದ ನಂತರ ಸಂಸಾರದಲ್ಲಿ ಹೆಂಗಿರ್ಬೇಕು, ಸಂಸಾರ ದೀಕ್ಷಾ ಸಂಸ್ಕಾರದಲ್ಲಿ ಹೆಂಗಿರ್ಬೇಕು ಅನ್ನತಕ್ಕಂಥ ಅನುಭವ ಅದಕ್ಕೆ ಹೇಳ್ತಾರ. ಅಂತ ಒಂದು ಕಾರ್ಯಕ್ರಮ ಆದ ನಂತರ ಕಳಸಳಿಸುವ ಹೀಗೆ ಹಲವಾರು ಕಾರ್ಯಕ್ರಮಗಳು ನಡೆಯತಕ್ಕಂಥ ಆಗ್ತಾವ. ಅಂತ ಜಾತ್ರಾ ಮಹೋತ್ಸವದಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಳ್ಬೇಕು. ನಂತರ ಇನ್ನೊಂದು ವಿಷಯ ಏನಂತ ಕೇಳಿದ್ರೆ, ಉಗಾದಿ ಅಮಾವಾಸ್ಯೆ ಆದ 3ನೇ ದಿನಕ್ಕೆ ತೊಟ್ಟಿಲ ಸಮಾರಂಭ ಅನ್ನುವಂಥದ್ದು ವಿಶ್ವರಾತ್ರಿ ಮತ್ತೆ ಹುಟ್ಟಿದ ತೊಟ್ಟಿಲ ಸಮಾರಂಭ. ಆ ತೊಟ್ಟಿಲ ಸಮಾರಂಭದಲ್ಲಿ ಒಂದು ಮೊದಲಿಂದ ವಿಶ್ವರಾಧ್ಯರ ನಿಯಮ ಅಂದ್ರೆ ವಿಶ್ವರಾಧ್ಯರು ದೇವಿಯ ಆರಾಧಕರು. ದೇವಿಯ ಆರಾಧಕರಾಗಿ ನೀನ್ ಎಲ್ಲಿರ್ತೀನಿ, ನೀನಿದ್ದಲ್ಲಿ ನಾನೇ ಅಲ್ಲಿರ್ತೀನಿ ಅಂತ ತಿಳ್ಕೊಂಡು ಹೇಳಿದಂತ ಆ ತಾಯಿಯ ಮಾತಿನಂತೆ ಬಗಳಾಂಬಿಕಾ ತಾಯಿಯನ್ನ ವಿಶ್ವರಾಧ್ಯರ ಒಂದು ಅಭಿಲಾಷೆಯಂತೆ ಅವರ ಪ್ರಾರ್ಥನೆಯಂತೆ ಇದು ಪ್ರತಿಷ್ಠಾಪನೆಗೊಳಿಸಲಾಯಿತು.